ಒಂದು ವರ್ಷ ಆಯ್ತು, ಒಂದೂವರೆ ವರ್ಷ ಆಯ್ತು ಅಪ್ರೂವಲ್. ಇವತ್ತಿನವರೆಗೆ ಟೆಂಡರ್ ಕರೆದಿಲ್ಲ, ಇವತ್ತಿನವರೆಗೆ ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿಲ್ಲ, ಇವತ್ತಿನವರೆಗೆ ಸಿವಿಲ್ ವರ್ಕ್ ಶುರು ಮಾಡಿಲ್ಲ. ಈ ಯೆಲ್ಲೋ ಲೈನ್ ಮೆಟ್ರೋ 4 ವರ್ಷ ಡಿಲೇ ಆಗಿರೋದ್ರಿಂದ ಪರ್ ಕಿಲೋಮೀಟರ್ 400 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಕಾಸ್ಟ್. ಇದು ಯಾರ ಹಣ? ಇದು ಅರ್ಜೆಂಟ್ ಇಲ್ಲ ಸರ್ ಇವರಿಗೆ. ಈ ಯೆಲ್ಲೋ ಲೈನ್ ಮೆಟ್ರೋ ಪರ್ ಕಿಲೋಮೀಟರ್ 400 ಕ್ರೋರ್ಸ್ ಜಾಸ್ತಿ ಆಯಿತು. ಅದೇ ತರ ಇವಾಗ ನಮ್ಮ ಫೇಸ್ 3 ಮೆಟ್ರೋ ಅಪ್ರೂವಲ್ ಆಗಿ 1 ವರ್ಷ ಆದ್ರೂ ನೀವು ಕೆಲಸನೇ ಶುರು ಮಾಡಿಲ್ಲ ಅಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ? ಸಿಮೆಂಟ್, ಇಟ್ಟಿಗೆ, ಇನ್ನೊಂದ್ರದ್ದು, ಸ್ಟೀಲ್ದು, ಇದ್ರದ್ದು ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ? ಪ್ರಧಾನ ಮಂತ್ರಿಗಳು 10ನೇ ತಾರೀಕು ಆ ಒಂದು ಪ್ರಾಜೆಕ್ಟಿಗೂ ಕೂಡ ಶಂಕುಸ್ಥಾಪನೆ ಮಾಡೋರಿದ್ದಾರೆ. ಯಾಕೆಂದ್ರೆ ನಮಗೆ ಅರ್ಜೆಂಟ್ ಇದೆ. ಬೆಂಗಳೂರು ಆದಷ್ಟು ಬೇಗ ಟ್ರಾಫಿಕ್ ಮುಕ್ತ ಆಗಬೇಕು. ಇಲ್ಲಿರುವಂತಹ ಕೋಟ್ಯಾಂತರ ಜನಕ್ಕೆ, ಟ್ರಾಫಿಕ್ ನಲ್ಲಿ ಬಳತಾ ಇರುವಂತಹ ಜನಕ್ಕೆ, ಮಧ್ಯಮ ವರ್ಗದ ಜನಕ್ಕೆ ಅವ್ರಿಗೆ ಸಹಾಯ ಆಗಬೇಕು. ಆಫೀಸಿಗೆ ಹೋಗಕ್ಕೆ 2 ಗಂಟೆ ಇವತ್ತು ಬೆಂಗಳೂರಲ್ಲಿ ಟೈಮ್ ಆಗ್ತಿದೆ ಜನಕ್ಕೆ. ಇದನ್ನ ಬಗೆಹರಿಸಬೇಕು ಅನ್ನುವಂಥ ಅರ್ಜೆಂಟು ತುರ್ತು ನಮಗೆ. ಅದಕ್ಕೆ ನಾವೀ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾನ್ಯ ಪ್ರಧಾನಮಂತ್ರಿಗಳು ಈ 10ನೇ ತಾರೀಕು ಬರ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ. 22nd report of the Standing Committee on water resources on groundwater, a valuable but diminishing resources pertaining to the Department of Water Resources, River Development and Ganga Rejuvenation, Ministry of Jal Shakti. Sir, I lay the statement. यह है कि विधेयक को पुनर्स्थापित करने की अनुमति प्रदान की जाए। जो सदस्य इसके पक्ष में वो हाँ कहें, जो सदस्य इसके विरोध में वो ना कहें। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ। माननीय मंत्री जी विधेयक को पुनर्स्थापित चाहते हैं। प्लीज आप सब अपनी अपनी सीट पर विराजिए। आप सदन की कार्रवाई नहीं चलाना चाहते हैं